Hello viewers, welcome to my channel. I'm Pradeep of Maths Teacher. So dear SSLC students, ಇವತ್ತಿನ ಈ ವಿಡಿಯೋದಲ್ಲಿ 2 ಮಾರ್ಕ್ಸ್ನ ಒಂದು ಕ್ವಶನ್ ಕಂಪಲ್ಸರಿ ಎಕ್ಸಾಮಿನೇಷನಲ್ಲಿ ಬರುವಂತಹ ಒಂದು ಕ್ವಶನ್ ಪ್ರೂವ್ ದಟ್ ಡ್ಯಾಶ್ ಇಸ್ ಆನ್ ಇರ್ರಾಷನಲ್ ನಂಬರ್. ಸೊ ಅದರಲ್ಲಿ ಬೇರೆ ಬೇರೆ ತರಹದಂತಹ ವ್ಯಾಲ್ಯೂ ಚೇಂಜ್ ಆಗಿ ಬರುತ್ತೆ. 5 + √3 I have taken. ಸೊ ಇದನ್ನ ಬಿಡಿಸೋದು ಹೇಗೆ ಆ್ಯಂಡ್ ಹೌ ಟು ಟೇಕ್ 2 ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್, ಯಾವ ಸ್ಟೆಪ್ಸನ್ನು ನೀವು ಈಸಿಯಾಗಿ ಬರೆದ್ರೆ ನೆನಪಿನಲ್ಲಿ ಇಟ್ಕೊಂಡು ಬರೆದ್ರೆ ಹೇಗೆ 2 ಮಾರ್ಕ್ಸ್ ತಗೋಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಯು ನೀಡ್ ಟು ಜಸ್ಟ್ ಫಾಲೋ ಮೈ ಸ್ಟೆಪ್ಸ್. ಓಕೆ, ನಾನು ಬರಿತಾ ಇದ್ದ ಹಾಗೆ ನೀವು ಬರ್ದ್ಕೊಂಡು ಹೋಗಿ, ದೆನ್ ಈಸಿಲಿ ನಿಮಗೆ 2 ಮಾರ್ಕ್ಸ್, ನಾನು ಏನು ಬರ್ದಿರ್ತೀನಿ ಅಷ್ಟನ್ನು ಬರೆದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ದ 2 ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್. Okay, easily you can take the 2 marks. Okay, now how to solve this? First you need to write let us assume 5 + √3 is an rational number. This is the first statement you need to write on. So you need to prove 5 + √3 is an irrational number. So you are writing let us assume 5 + √3 is an rational number, and this method is called as contradictory method. Okay, now rational number anta prove madak hogta idive. If suppose rational number anta barlilla andre it should be a irrational number. So I am writing like this. Idu modalne step ನೀವು ಬರಿಬೇಕಾಗಿರೋದು. Okay, so now rational number andre it should be in the form of p/q. So therefore I'll write 5 + √3 is equals to p/q, where q is not equals to 0. Okay, ಇದು ಎರಡನೇ ಸ್ಟೆಪ್ ನೀವು ಬರಿಬೇಕಾಗಿರೋದು ಚಿಲ್ಡ್ರನ್ಸ್. ಈಸಿ ಇದೆ ಅನ್ಕೊಳ್ತೀನಿ. ಯಾವುದೇ ಪ್ರಾಬ್ಲಮ್ ಕೊಟ್ಟರು, ಪ್ಲಸ್ ಇರುವಂತಹ ಪ್ರಾಬ್ಲಮ್ಸ್ಗಳು ಕೊಟ್ಟಾಗ ಅಥವಾ ಬೇರೆ ಎಕ್ಸಾಂಪಲ್ಸ್ನು ಕೂಡ ಕೊಡ್ತೀನಿ ನಾನು. ಸೊ ಯು ನೀಡ್ ಟು ರೈಟ್ ಫಸ್ಟ್ ಸ್ಟೇಟ್ಮೆಂಟ್ ಇದೇ ಬರೀಬೇಕು. ಲೆಟ್ ಅಸ್ ಅಸ್ಯೂಮ್ 5 + √3 is an rational number. ಎರಡನೇ ಸ್ಟೆಪ್ 5 + √3 is equals to p/q. Okay, so again I will write the same thing. 5 + √3 is equals to p/q. Now ಈ 5 you need to send to the right hand side. Just send 5 to the right hand side. So if you send 5 to the right hand side means it will become minus. √3 ಅಲ್ಲೇ ಇಟ್ಕೊಳ್ಳಿ. So therefore √3 is equals to p/q. 5 ಹಿಂದೆ ಪ್ಲಸ್ ಇದೆ. If you send 5 to the right hand side means it will become minus. So therefore -5. ಇದು ನಿಮ್ಮ ಮೂರನೇ ಸ್ಟೆಪ್. ಓಕೆ, ಸೊ ಎಕ್ಸಾಮಿನೇಷನಲ್ಲಿ ಹೇಗೆ 2 ಮಾರ್ಕ್ಸ್ ಈಸಿಯಾಗಿ ತಗೋಬಹುದು ಅನ್ನೋ ಮೆಥಡ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾವು you need to take the LCM. Now how to take the LCM? Okay, simple. LCM ತಗೊಳ್ಳೋದಕ್ಕೆ ಮೆಥಡ್ ಇದೆ ಚಿಲ್ಡ್ರನ್ಸ್, ಬಟ್ ಇಲ್ಲಿ ನಾನು ಈಸಿ ವೇಲಿ ಹೇಳ್ಕೊಡ್ತೀನಿ. ನೀವು ಅದನ್ನ ಕಲ್ತ್ಕೊಂಡು ಅದೇ ಸ್ಟೆಪ್ಸ್ನ ಅಲ್ಲಿ ಬರೆದ್ರೆ ಇಲ್ ಟೇಕ್ ದ ಮಾರ್ಕ್ಸ್. ಯು ಕ್ಯಾನ್ ಟೇಕ್ ದ ಮಾರ್ಕ್ಸ್. ಓಕೆ, ಸೊ ಏನಿಲ್ಲ ಅಂದರೆ ಕೆಳಗಡೆ ಡಿನಾಮಿನೇಟರ್ 1 ಇರುತ್ತೆ. ಸೊ √3ನ ಹಾಗೆ ಬರ್ಕೊಳ್ಳಿ. ಸೊ q ಮತ್ತು 1ಗೆ LCM ತಗೋಬೇಕು. ಜಸ್ಟ್ ರೈಟ್ ಡೌನ್ q ಇನ್ ದ ಡಿನಾಮಿನೇಟರ್. ನಾವು ಸೊ ಈಗ just make a cross multiple. Now here 1 is there. 1 into p is 1p. Write down 1p. Minus ಇದೆ, minus ಬರ್ಕೊಳ್ಳಿ. 5 into q is 5q. ಇಷ್ಟೇ. ಓಕೆ, ಇಫ್ ಯು ಟೇಕ್ ದ LCM ಮೀನ್ಸ್ ನಿಮ್ಮ ಮಾಮೂಲಿ LCM ಮೆಥಡ್ ಕಲ್ತಿರೋ ಮೆಥಡಲ್ಲಿ ಮಾಡಿದ್ರು ಇಲ್ಲಿ ಗೆಟ್ ದ ಸೇಮ್ ಆನ್ಸರ್. ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. q ಮತ್ತು 1ಗೆ LCM q, ಕ್ರಾಸ್ ಮಲ್ಟಿಪಲ್ ಮಾಡಿ. 1 into p is 1p, ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. 5 into q is 5q. ಓಕೆ, ಆ್ಯಂಡ್ ನಾವು ನಿಮ್ಮ ಸ್ಟೆಪ್ಸ್ ಮುಗಿದೋಯ್ತು. ಜಸ್ಟ್ ಯು ನೀಡ್ ಟು ರೈಟ್ ಡೌನ್ ದ ಸ್ಟೇಟ್ಮೆಂಟ್ ಬರೆದ್ರೆ ನಿಮಗೆ ನಿಮ್ಮ 2 ಮಾರ್ಕ್ಸ್ ಸಿಗುತ್ತೆ. ನಾವು ಏನು ಸ್ಟೇಟ್ಮೆಂಟ್ ಬರಿಬೇಕು? ಸಿಂಪಲ್. ಫಸ್ಟ್ ನೀವು ಬರಿಬೇಕಾಗಿರೋದು √3 is an rational number. ಸಿಂಪಲ್. LHS ಅಲ್ಲಿ ಏನಿದೆ ಅದಂತ ಬರ್ಕೋಬೇಕು. ಹಿಯರ್ LHS ಇದೆ, RHS ಇದೆ. ಫಸ್ಟ್ LHS ತಗೊಳ್ಳಿ. ಸೊ ನಾನು ಹೇಳೋ ತರಹನೇ ಬರ್ಕೊಂಡು ಹೋಗಿ ಚಿಲ್ಡ್ರನ್ಸ್. ಬೇರೆ ಪ್ರಾಬ್ಲಮ್ಸ್ಗಳಲ್ಲಿ ನಿಮಗೆ
ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗುತ್ತೆ, ಬಟ್ ದ ಸ್ಟೆಪ್ಸ್ ಸೇಮ್. ಆ್ಯಂಡ್ ಇಲ್ಲಿ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಮಾಡಬೇಕು, ಸ್ಟೇಟ್ಮೆಂಟು ಸೇಮ್, ಇಲ್ಲಿ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಮಾಡಬೇಕು. ಅದನ್ನು ಹೇಗೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ನಾವು √3 ಇಸ್ ಆ್ಯನ್ ರ್ಯಾಷನಲ್ ನಂಬರ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೊಳ್ಳಿ, ಕಮ. ನಾವು ಈಗ ರೈಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೊಳ್ಳಿ. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, 1p minus 5q by q is an rational number ಅಂತ ಬರ್ಕೊಳ್ಳಿ. ಬಟ್ ಬಟ್ ಹಿಯರ್ ನಮ್ಮ ಆಕ್ಚುಲ್ ತಿಳ್ಕೊಂಡಿರೋ ಪ್ರಕಾರ √3 is not a rational number. √3 is irrational number. ಅದನ್ನೇ ಬರೀರಿ. ಬಟ್ √3 is an irrational number. ಓಕೆ, ಹಾಗಾದ್ರೆ ನಾವು ಜಸ್ಟ್ ವಿ ಆರ್ ಪ್ರೂವಿಂಗ್ ದಟ್ ನಾವು ಅಸ್ಯೂಮ್ಷನ್ ಏನು ಮಾಡ್ಕೊಂಡಿದ್ದೀವಿ, 5 + √3 ಇಸ್ ದ ರ್ಯಾಷನಲ್ ನಂಬರ್ ಅನ್ನೋಂಥದ್ದು ಬರಲಿಲ್ಲ. ಬಿಕಾಸ್ √3 ಅಂತ ನಂಬರು, √3 ಅನ್ನೋಂಥದ್ದು ಇರ್ರಾಷನಲ್ ನಂಬರ್. ಹಾಗಾಗಿ therefore it gives us contradiction. ಸೊ ಹಾಗಾದ್ರೆ ಕಾಂಟ್ರಡಿಕ್ಷನ್ ಅಂತ ನಾನು ಹೇಳಿದೆ, ಅದೇ ತರ ನಮಗೆ ಕಾಂಟ್ರಡಿಕ್ಷನ್ ಆಯಿತು. ಹಾಗಾದ್ರೆ therefore our assumption, ನಮ್ಮ ಅಸಂಪ್ಷನ್ ಏನು, 5 + √3 ಅಂತ ನಂಬರ್ ರ್ಯಾಷನಲ್ ನಂಬರ್ ಅನ್ನೋಂಥದ್ದು ತಪ್ಪು. ಸೊ therefore our assumption 5 + √3 is an rational number is wrong. Or ನೀವು ಹೀಗೂ ಬರೀಬಹುದು, our assumption is wrong. So our assumption 5 + √3 is an rational number is wrong. ಸೊ therefore ಹಾಗಾದ್ರೆ ರಾಂಗ್ ಆಗಿದ್ರೆ 5 + √3 ಎಂತ ನಂಬರ್ ಆಗಿರಲೇಬೇಕು. ಸೊ therefore 5 + √3 is a irrational number. ಚಿಲ್ಡ್ರನ್ಸ್, ಇಷ್ಟು ಬರೆದ್ರೆ ನಿಮಗೆ you will get a 2 marks. ಓಕೆ, ಸೊ ಹೇಗೆ ಅನ್ನೋದನ್ನ ಪುನಃ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಜಸ್ಟ್ you need to prove 5 + √3 is an irrational number. Okay, so let us assume 5 + √3 is an rational number ಅಂತ ಬರ್ಕೋಬೇಕು. ಸೊ rational number ಅಂದ್ರೆ ಏನು, 5, it should be in the form of p/q. so therefore 5 + √3 is equals to p/q ಅಂತ ಬರ್ಕೊಳ್ಳಿ. ಓಕೆ, ಅದನ್ನೇ ಇಲ್ಲೂ ಅದನ್ನೇ ಬರ್ದಿರೋದು. ನಾವು √3ನ ಅಲ್ಲೇ ಇಟ್ಕೊಳ್ಳಿ. ಜಸ್ಟ್ ಸೆಂಡ್ 5 to the right hand side. ನೀವು 5ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಇಟ್ ವಿಲ್ ಬಿಕಮ್ ಮೈನಸ್. ಓಕೆ, ನಾವು ಟೇಕ್ ದ LCM. ಇಲ್ಲಿ ಏನೂ ಇಲ್ಲ ಅಂದರೆ ಡಿನಾಮಿನೇಟರ್ 1 ಇದೆ. √3ನ ಹಾಗೆ ಬರ್ಕೊಳ್ಳಿ. ಇಲ್ಲಿ LCM ತೆಗೆಯೋ ಮೆಥಡ್ ಹೇಳಿದ್ದೀನಿ ನಾನು. ಹೇಗೆ, ಸಿಂಪಲ್, q ಮತ್ತು 1ಗೆ LCM q. ನಾವು ಕ್ರಾಸ್ ಮಲ್ಟಿಪಲ್ ಮಾಡಿ. 1 × p is 1p, ಮೈನಸ್ ಇದೆ ಮೈನಸ್ ಬರ್ಕೊಳ್ಳಿ. 5 × q is 5q ಡಿವೈಡೆಡ್ ಬೈ q. ಸೊ ಸ್ಟೆಪ್ಸ್ ಮುಗೀತು. ಯು ನೀಡ್ ಟು ರೈಟ್ ಡೌನ್ ದ ಸ್ಟೇಟ್ಮೆಂಟ್. ನಾವು ಹೇಗೆ ಬರೀತೀರಾ ಸ್ಟೇಟ್ಮೆಂಟ್, ಸಿಂಪಲ್, ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ. ಇಲ್ಲಿ ಎರಡು ಲೆಫ್ಟ್ ಹ್ಯಾಂಡ್ ಸೈಡು ಇದೆ, RHS ಇದೆ, ರೈಟ್ ಹ್ಯಾಂಡ್ ಸೈಡು ಇದೆ. ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ. ಸೊ √3 is an rational number, comma 1p minus 3q by q is a rational number. ಆದರೆ √3 ಎಂತ ನಂಬರ್, ಬಟ್ √3 is a irrational number. ಹಾಗಾದ್ರೆ it gives us contradiction. ಓಕೆ, ಹಾಗಾದ್ರೆ ಅವರ್ ಅಸಂಪ್ಷನ್ ಈಸ್ ರಾಂಗ್. ಹಾಗಾದ್ರೆ 5 + √3 ಎಂತ ನಂಬರ್ ಆಗಿರಲೇಬೇಕು. ಸೊ 5 + √3 ಶುಡ್ ಬಿ ಅ ಇರ್ರಾಷನಲ್ ನಂಬರ್. ಓಕೆ ಚಿಲ್ಡ್ರನ್ಸ್, ಈ ರೀತಿ ನೀವು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡಿದ್ರೆ ಯು ಕ್ಯಾನ್ ಟೇಕ್ 2 marks. ತುಂಬ ಈಸಿಯಾಗಿ ನೀವು 2 marksನ ತಗೋಬಹುದು. ನಾವು ಐ ವಿಲ್ ಜಸ್ಟ್ ಸಿ ಐ ವಿಲ್ ಜಸ್ಟ್ ಟೇಕ್ ಅನದರ್ ಎಕ್ಸಾಂಪಲ್. ಬರೀ ಬಾಯಲ್ಲೇ ಹೇಳ್ತೀನಿ, ಅದನ್ನು ನಾನು ಮಾಡಿ ತೋರಿಸ್ತೀನಿ. ಓಕೆ, ಸೊ ಕ್ವಶನ್ ಇದೇ ಬರುತ್ತೆ, ಹೇಳಿದಾಗೆ ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು. ಹಾಗಾದ್ರೆ ವ್ಯಾಲ್ಯೂಸ್ ಏನು ಚೇಂಜ್ ಆಗ್ಬೋದು, ನಾವು ಇನ್ಸ್ಟೆಡ್ ಆಫ್ 5 + √3 7 + √2 ಬರ್ಬೋದು. ಓಕೆ, ಪ್ರೂವ್ ದಟ್. ಸೊ ನಾವು ಜಸ್ಟ್ ಹಾಗೆ ಹೇಳೋದಾದ್ರೆ ಹಿಯರ್ 5 + √3 ಬದಲು 7 + √2 ಇದೆ. ಹಾಗಾದ್ರೆ ಸ್ಟೇಟ್ಮೆಂಟ್ ಸೇಮ್, ಸ್ಟೆಪ್ಸು ಸೇಮ್ ಅಂತ ಹೇಳಿದೆ. ನಾವು ಜಸ್ಟ್ ಹಾಗೆ ಹೇಳ್ತೀನಿ ನೋಡಿ. ಸೊ 7 + √2 ಏನು ಬರೀಬೇಕು, ಸೇಮ್ ಸ್ಟೇಟ್ಮೆಂಟ್. ಲೆಟ್ ಅಸ್ ಅಸ್ಯೂಮ್
7 plus root 2 is an irrational number. 5 plus root 3 ಬದಲು 7 plus root 2. Okay, now here 7 plus root 2 is equals to p by q. ಹೌದಾ? where q is not equals to 0. ಸೇಮ್ ಅದೇ ಸ್ಟೆಪ್ ಬರೀಬೇಕು. ಇಲ್ಲಿ ರೂಟ್ 3 ಬದಲು ಏನಿದೆ, ರೂಟ್ 2 ಇದೆ. ಇಲ್ಲಿ 5 ಇರೋ ಜಾಗದಲ್ಲಿ 7 ಇದೆ. ಸೊ ಸೆಂಡ್ 7 ಟು ದ ರೈಟ್ ಹ್ಯಾಂಡ್ ಸೈಡ್. 7 ಆ ಕಡೆ ಹೋಗುತ್ತೆ. ಸೊ ರೂಟ್ 2 ಇಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ ಮೈನಸ್ 7. ಓಕೆ, ಹಾಗೆ ಇಲ್ಲಿ ರೂಟ್ 2 ಇಸ್ ಈಕ್ವಲ್ಸ್ ಟು ಸೇಮ್ ಬರುತ್ತೆ, 1p ಬರುತ್ತೆ, ಮೈನಸ್ 5q ಬದಲು 7q divided by q. And the statement will be the same. But here root 3 ಬದಲು root 2 ಬರುತ್ತೆ. ಇಲ್ಲಿ 1p minus 7q by q ಬರುತ್ತೆ. And the remaining will be the same. Instead of here, you need to write down 7 plus root 2 is an irrational number, children. So ಹೀಗೆ ನೀವು ಈಸಿಯಾಗಿ ಪ್ರಾಬ್ಲಮ್ಸ್ಗಳನ್ನ ಬಿಡಿಸ್ಬೋದು. ಓಕೆ, ಸೊ ನಾ 7 plus root 2 ಮಾಡ್ಕೊಡ್ತೀನಿ. ಆ್ಯಂಡ್ ಐಲ್ ಗಿವ್ ಸಮ್ ಎಕ್ಸಾಂಪಲ್ಸ್ ಫಾರ್ ಅಬೌಟ್ ಇದ್ರ ಮೇಲೇನೆ. ಆಗ ನೀವು ನಿಮ್ಮ ಮನೇಲಿ ಕುತ್ಕೊಂಡು ಮಾಡಿದ್ರೆ ದೆನ್ ಡೆಫಿನೆಟ್ಲಿ ವಿಲ್ ಟೇಕ್ ದ ಮಾರ್ಕ್ಸ್. ಓಕೆ, ಸೊ ಹಾಗಾದರೆ ನಾವು 7 plus root 2 ಮಾಡೋಣವಾ? ನಾವು 7 plus root 2 ಸೇಮ್. Let us assume 7 plus root 2 is an rational number. Children, ಇದು ಕ್ವಶನ್ ಏನು ಅಂದರೆ ಪ್ರೂವ್ ದಟ್ 7 plus root 2 is an irrational number. ಸೇಮ್ ಅದೇ ಥರ ಸ್ಟೆಪ್ಸ್ ಫಾಲೋ ಮಾಡಬೇಕು. ಬಟ್ ಇನ್ಸ್ಟೆಡ್ ಆಫ್ 5 plus root 3 ನಾನು 7 plus root 2 ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ಸೊ 7 plus root 2 is equals to p by q. ಓಕೆ, ನಾವು 7ನ ಆಚೆ ಕಳಿಸಿ ರೈಟ್ ಹ್ಯಾಂಡ್ ಸೈಡ್ಗೆ. ಸೊ ರೂಟ್ 2 ಅಲ್ಲೇ ಇರುತ್ತೆ. ಪಿ ಬೈ ಕ್ಯೂ 7 ಈ ಕಡೆಗೆ ಬಂದರೆ -7. ಸೊ ಕೆಳಗಡೆ ಏನಿಲ್ಲ ಅಂದರೆ 1 ನಾ. ಸೊ ರೂಟ್ 2 ಹಾಗೆ ಬರ್ಕೊಳ್ಳಿ. LCM ಮೆಥಡ್ ಹೇಳಿದ್ದೀನಿ ನಾನು ಹೇಗೆ ಮಾಡೋದು ಅಂತ. ಸೊ ದೇರ್ಫೋರ್ ಕ್ಯೂ ಮತ್ತು 1ಗೆ LCM ಕ್ಯೂ. ನಾವು ಕ್ರಾಸ್ ಮಲ್ಟಿಪಲ್ 1 into p. 1 into p will be 1p minus 7 into q 7q. ಸಿಂಪಲ್ ಸ್ಟೆಪ್ಸ್ ಎಲ್ಲ ಮುಗೀತು. ನಾವು ಯು ನೀಡ್ ಟು ರೈಟ್ ಡೌನ್ ದ ಸ್ಟೇಟ್ಮೆಂಟ್ ಬರೆದ್ರೆ ಇಲ್ ಗೆಟ್ 2 ಮಾರ್ಕ್ಸ್. ಹಾಗಾದರೆ ಸ್ಟೇಟ್ಮೆಂಟ್ ಏನು? ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನು? ರೂಟ್ 2. ಸೊ ದೇರ್ಫೋರ್ ರೂಟ್ 2 is an rational number. I'll write only NO, comma. So 1p minus 7q by q is an rational number. Children's, आज ಪ್ರಾಬ್ಲಮ್ ಅಲ್ಲಿ ರೂಟ್ 2 ಬದಲು ರೂಟ್ 3 ಇತ್ತು. ಇಲ್ಲಿ ರೂಟ್ 2 ಇದೆ. 1p minus 5q by q ಇತ್ತು. ಇಲ್ಲಿ 1p minus 7q by q. ಬಟ್ ದ ಸ್ಟೆಪ್ಸ್ ಆರ್ ಸೇಮ್. ರ್ಯಾಷನಲ್ ನಂಬರ್. ಹಾಗಾದರೆ LHSನು ಆ ರ್ಯಾಷನಲ್ ನಂಬರ್ ಬರ್ಕೊಂಡಿದ್ದೀರಾ, RHSನು ರ್ಯಾಷನಲ್ ನಂಬರ್ ಬರ್ಕೊಂಡಿದ್ದೀರಾ. ಆದರೆ ರೂಟ್ 2 ಎಂಥ ನಂಬರು? ರೂಟ್ 2 ಇಸ್ ಅ ಇರ್ರ್ಯಾಷನಲ್ ನಂಬರ್, ಕಮಾ. ಬಟ್ ರೂಟ್ 2 ಇಸ್ ಆನ್ irrational number. ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು? Therefore it gives us contradiction. So therefore our assumption is wrong. ಹಾಗಾದರೆ 7 plus root 2 ಎಂಥ ನಂಬರ್ ಆಗಿರಲೇಬೇಕು. ಸೊ ದೇರ್ಫೋರ್ 7 plus root 2 is a irrational number. Children, ಇಷ್ಟು ಬರೆದ್ರೆ you'll get 2 marks.
ಆ್ಯಂಡ್ ಕಂಪಲ್ಸರಿ ಬರುವಂತಹ ಒಂದು ಕ್ವಶನ್ ಇದು. ನಾವು ಈ ವಿಡಿಯೋದಲ್ಲಿ ಪ್ಲಸ್ ಇರೋದನ್ನ ನಾನು ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ಜಾಗದಲ್ಲಿ ಮೈನಸ್ ಇರೋದನ್ನ ಮಾಡ್ತೀನಿ. ಆಗ ಸ್ವಲ್ಪ ಸ್ಟೆಪ್ಸ್ ಚೇಂಜ್ ಆಗುತ್ತೆ ಅಷ್ಟೇ ನಿಮಗೆ. ಓಕೆ, ಅದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾವು ಐ ಥಿಂಕ್ ಪ್ಲಸ್ ಇರೋದು ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ 2 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಜೊತೆಗೆ ಕೆಲವೊಂದು ಹೋಮ್ವರ್ಕ್ ಕೂಡ ಕೊಟ್ಟಿರ್ತೀನಿ, ನಥಿಂಗ್ ಬಟ್ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಸೊ ಅದನ್ನು ನೀವು ಮನೆಯಲ್ಲೇ ಸಾಲ್ವ್ ಮಾಡಿ. ಸೊ 3 + √5, 7 + √3, 3 + √7, 2 + √5. ಓಕೆ, ಸೊ ಇದೇ ಥರ ಸೇಮ್ ಸ್ಟೆಪ್ಸನ್ನ ನೀವು ಈ ಕ್ವಶನ್ಸ್ಗಳಿಗೆ ಯೂಸ್ ಮಾಡಿ ಚಿಲ್ಡ್ರನ್ಸ್, ದೆನ್ ಡೆಫಿನೆಟ್ಲಿ ವಿಲ್ ಗೆಟ್ 2 ಮಾರ್ಕ್ಸ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೈನಸ್ ಈ ಜಾಗದಲ್ಲಿ ಮೈನಸ್, ಫಾರ್ ಎಕ್ಸಾಂಪಲ್ 5 - √3, ಸೊ 7 - √3 ಲೈಕ್ ದಟ್ ನಾನು ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು.